ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ನರ ನಾರಾಯಣರೆಂಬ ಋಷಿಗಳು ಹೇಳಿರುವ 24ನೆಯ ಈ ವಿಚಾರ ಸರಣಿಗೆ ಸ್ವಾಗತ. ಭಗವದ್ಗೀತೆಯನ್ನು ನೀವು ಓದಿರುವಿರಲ್ಲವೇ? ಅಲ್ಲಿ ನರನಿಗೆ ನಾರಾಯಣನು ಮಾಡಿದ ಬೋಧೆಯಿದೆ. ಅರ್ಜುನನೇ ನರನು, ಶ್ರೀಕೃಷ್ಣನೇ ನಾರಾಯಣನು. ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ, ನರೋತ್ತಮನಾದ ನರನಿಗೂ ನಮಸ್ಕಾರವನ್ನು ಮಾಡಿ, ಸರಸ್ವತಿ ದೇವಿಯನ್ನು ನಮಸ್ಕರಿಸಿ ಜಯವೆಂಬ ಈ ಭಾರತವನ್ನು ಕೇಳಬೇಕು ಎಂದು ಸಾಮಾನ್ಯವಾಗಿ ಮಹಾಭಾರತವನ್ನು ಪಾರಾಯಣ ಮಾಡುವವರು ಹೇಳುವ ಮಾತು. ಭಾರತದಲ್ಲಿ ನರನೆಂದರೆ ಅರ್ಜುನನು, ನಾರಾಯಣನು ಶ್ರೀಕೃಷ್ಣನು. ಅವರಿಬ್ಬರನ್ನು ಸ್ಮರಿಸಿದರೆ, ಅವರಿಬ್ಬರ ಸಂವಾದವನ್ನು ಮನದಂದುಕೊಂಡರೆ ನಮಗೆ ಜೀವನ ಸಂಗ್ರಾಮದಲ್ಲಿ ಜಯವು ದೊರಕುವುದು ಖಂಡಿತ. ಭಾರತ ಯುದ್ಧ ಕಾಲದಲ್ಲಿ ಮಾತ್ರವೇ ಅಲ್ಲ, ಈಗಲೂ ಕೂಡ ನರನಿಗೆ ನಾರಾಯಣನ ಉಪದೇಶ ಆಗುತ್ತಲೇ ಇದೆ. ಈ ಕಾರಣದಿಂದಾಗಿಯೇ ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ, ಎಲ್ಲಿ ಪಾರ್ಥನು ಅಂದರೆ ಅರ್ಜುನನು ನರನು ಧನುರ್ಧಾರಿಯಾಗಿ ನಿಂತಿರುವನು, ಅಂದರೆ ಎಲ್ಲಿ ನಾವು ಪುರುಷ ಪ್ರಯತ್ನಕ್ಕಾಗಿ ನಮ್ಮ ಸ್ವಯಂ ಪ್ರಯತ್ನಕ್ಕಾಗಿ ಸಿದ್ಧರಾಗಿ ನಿಂತಿರುವೆವೋ, ಎಲ್ಲಿ ಯೋಗೇಶ್ವರನಾದ ಆ ಭಗವಂತನು ನಮ್ಮೊಳಗಿದ್ದು ನಮಗೆ ಪ್ರೇರಣೆ ಕೊಡುತ್ತಿರುವನು, ಅಲ್ಲಿ ಜಯವು ಖಂಡಿತ. ವಾಸ್ತವದಲ್ಲಿ ಮಹಾಭಾರತ ಯುದ್ಧದಲ್ಲಿ ನಾನು ಯುದ್ಧ ಮಾಡಲೊಲ್ಲೆ, ಕರ್ತವ್ಯ ಕರ್ಮವೂ ಕೂಡ ನನಗೆ ಬೇಡ, ಕ್ಷತ್ರಿಯನಾಗಿ ತನ್ನ ಸ್ವಧರ್ಮವನ್ನೇ ತಿರಸ್ಕರಿಸಿ ನಾನು ಯುದ್ಧ ಮಾಡಿದರೆ ಹಿಂಸೆಯಾಗುತ್ತದೆ, ನನ್ನ ಪಿತಾಮಹನಾದ ಭೀಷ್ಮನನ್ನು, ಗುರುಗಳಾದ ದ್ರೋಣರನ್ನು ಕೊಲ್ಲಬೇಕಾಗುತ್ತದೆ, ಹೀಗೆ ನೆಪವೊಡ್ಡಿ ಭಗ ಆ ಅರ್ಜುನನು ಶೋಕ ಮೋಹಗಳ ಕಾರಣದಿಂದಾಗಿ ಶೋಕಾವಿಷ್ಟನಾಗಿ ಗಾಂಡೀವವನ್ನು ಕೆಳಗಿಟ್ಟು ಕುಳಿತು ಬಿಟ್ಟಿದ್ದಾನೆ. ನಾವು ಕೂಡ ಬದುಕಿನಲ್ಲಿ ಅನೇಕ ಶೋಕ ಮೋಹಗಳಿಗೆ ಒಳಗಾಗಿ ನಾವು ಮಾಡಬೇಕಾದಂತಹ ಕರ್ತವ್ಯ ಕರ್ಮಗಳನ್ನೇ ಮರೆತು ಬಿಡುತ್ತೇವೆ. ಅಂತಹ ಸಂದರ್ಭದಲ್ಲಿ ಭಗವಂತನು, ಏಳು ಕರ್ಮವನ್ನು ಮಾಡು, ಅದರಿಂದ ನಿನಗೆ ಯಾವ ಕಷ್ಟವೂ ಬಾರದಂತೆ, ಮಾಡಿದರೂ ಮಾಡದಂತೆ ನೋಡಿಕೊಳ್ಳಬಹುದು ಎಂದು ಹೇಳುತ್ತಿದ್ದಾನೆ. ಹೀಗೆ ಕರ್ಮವನ್ನು ಮಾಡಿದರೂ ಮಾಡದಂತೆ ಇರುವುದು ಎಂದರೆ ಏನರ್ಥ? ಒಂದೊಮ್ಮೆ ಗಮನಿಸಿ. ನಾವು ಉಸಿರಾಡುತ್ತೇವೆ, ಅದಕ್ಕಾಗಿ ವಿಶೇಷವಾಗಿ ನಾನು ಉಸಿರಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳುತ್ತೇವೆಯೇ? ನಾನು ಪ್ರತಿನಿತ್ಯವೂ 3-4 ಬಾರಿ ಆಹಾರ ಸೇವಿಸುತ್ತೇನೆ, ಹಾಗೆಲ್ಲ ನಾನು ಆಹಾರ ಸೇವಿಸಬೇಕಲ್ಲ, ನನಗೆ ಇದೊಂದು ಕೆಲಸವಾಯಿತಲ್ಲ ಎಂದು ಹೇಳಿಕೊಳ್ಳುತ್ತೇವೆಯೇ? ದೇಹದ ಅವಶ್ಯಕತೆಗೆ ತಕ್ಕಂತೆ ಆಹಾರ ತೆಗೆದುಕೊಳ್ಳುತ್ತೇವೆ. ನಿನ್ನ ಹೃದಯದಲ್ಲಿ ನಾನೇ ಇದ್ದುಕೊಂಡಿದ್ದೇನೆ, ನನ್ನ ಪ್ರೇರಣೆಯಾದಂತೆ ಕರ್ತವ್ಯವನ್ನು ಮಾಡು, ಕರ್ಮವು ನನ್ನದು ಎಂಬ ಹೆಮ್ಮೆ ಬೇಡ, ಈ ಕರ್ಮಕ್ಕೆ ಈ ಫಲವೇ ಆಗಬೇಕೆಂಬ ಪಟ್ಟು ಬೇಡ, ಇದು ಈಶ್ವರನಿಗೆ ಮೆಚ್ಚುಗೆಯಾಗಲಿ ಎನ್ನುವಂತೆ ಮಾಡು ಎಂದು. ಅಂದರೆ ಕರ್ತವ್ಯ ಸ್ವರೂಪದಿಂದ, ಕರ್ತವ್ಯ ಸ್ಮರಣೆಯಿಂದ ಇದನ್ನು ಪ್ರತಿಯೊಂದು ಕಾರ್ಯವನ್ನು ನನ್ನ ಕರ್ತವ್ಯ ಎಂಬ ಭಾವದಿಂದ ಮಾಡು ಎಂದು. ಒಂದೊಮ್ಮೆ ಗಮನಿಸೋಣ. ನನ್ನ ಕೈಗಳು ನಾವು ಕೆಲಸ ಮಾಡುತ್ತಿರುವುದರಿಂದಲೇ ಈ ದೇಹದ ಕಾರ್ಯಗಳು ನಡೆಯುತ್ತಿವೆ ಎಂದು ಅಭಿಮಾನ ಪಡಲು ಸಾಧ್ಯವೇ? ನನ್ನ ಕಾಲುಗಳು ನಾವು ಕೆಲಸ ಮಾಡುತ್ತಿರುವುದರಿಂದಲೇ ಈ ದೇಹ ಚಲಿಸಲು ಸಾಧ್ಯವಾಗಿದೆ ಎಂದು ಅಭಿಮಾನ ಪಟ್ಟುಕೊಳ್ಳಲು ಸಾಧ್ಯವೇ? ನನ್ನ ಬಾಯಿ ನಾನು ಆಹಾರ ಮೊದಲಿಗೆ ನನ್ನ ಹೊಟ್ಟೆ ನಾನು ಆಹಾರವನ್ನು ಪಚನ ಮಾಡುತ್ತಿರುವುದರಿಂದಲೇ ನಿಮಗೆಲ್ಲ ಬೇಕಾದ ಪೋಷಕಾಂಶಗಳು ಸಿಗುತ್ತಿವೆ ಎಂದರೆ, ಆಗ ಬಾಯಿ ನಾನು ತಿನ್ನುತ್ತಿರುವುದರಿಂದ ತಾನೇ ನಿನಗೆ ಆಹಾರ ಪಚನ ಮಾಡಲು ದೊರಕುತ್ತಿರುವುದು ಎನ್ನಬಹುದು. ಮೂಗು ನಾನು ಉಸಿರಾಡುತ್ತಿರುವುದರಿಂದಲೇ ಹೃದಯ ಆ ಶ್ವಾಸಕೋಶಗಳಿಗೆ ಅಗತ್ಯವಾದಂತಹ ಆಮ್ಲಜನಕವು ದೊರೆತು ಅದರಿಂದ ದೇಹದ ಪೋಷಣೆಯಾಗುತ್ತಿದೆ ಎಂದು ನಮ್ಮ ದೇಹದ ಬೇರೆ ಬೇರೆ ಭಾಗಗಳೇ ನಾನು ಮಾಡುತ್ತಿರುವುದರಿಂದ ಎಂದು ಅಭಿಮಾನ ಪಟ್ಟರೆ, ಆಗ ಈ ದೇಹದ ಕ್ರಿಯೆಗಳು ಸುಲಲಿತವಾಗಿ ನಡೆಯಲು ಸಾಧ್ಯವೇ? ಹಾಗೆ ಈ ಇಡೀ ಜಗತ್ತು, ಇಡೀ ಬ್ರಹ್ಮಾಂಡವನ್ನು ಒಂದು ಜೀವಿಯ ರೂಪದಲ್ಲಿ ಪರಿಗಣಿಸಿದರೆ, ಅದರಲ್ಲಿರುವ ಮೆದುಳೂ ಸೇರಿದಂತೆ ದೇಹದ ಎಲ್ಲ ಅಂಗಾಂಗಗಳು ಯಾವುದೋ ಒಂದು
ಅಗೋಚರ ಶಕ್ತಿಗೆ ಒಳಪಟ್ಟಂತೆ ಕಾರ್ಯನಿರ್ವಹಿಸುವಂತೆ ಕಾಣಿಸುವುದಿಲ್ಲವೇ? ನಮ್ಮ ದೇಹದ ಒಂದೊಂದು ಅಂಗಾಂಗವನ್ನು ನಡೆಸುತ್ತಿರುವವರಾರು? ಹೃದಯದ ಬಡಿತವನ್ನು ನಿಯಂತ್ರಿಸುತ್ತಿರುವವರಾರು? ಶ್ವಾಸಕೋಶದ ಕಾರ್ಯವನ್ನು ನಿಯಂತ್ರಿಸುತ್ತಿರುವವರಾರು? ಹೊಟ್ಟೆಗೆ ಹಾಕಿದ ಅನ್ನವನ್ನೇನು ನಾನು ಜೀರ್ಣ ಮಾಡುತ್ತಿರುವೆನೆ? ಅದು ಹೇಗೆ ಆ ಎಲ್ಲ ಕಾರ್ಯಗಳು ತನ್ನಂತಾನೇ ನಡೆಯುತ್ತಿವೆ? ಹಾಗೆಯೇ ನಮ್ಮ ಜೀವನದ ಎಲ್ಲ ಘಟನೆಗಳು ತನ್ನಂತಾನೇ ನಡೆದು ಹೋಗುತ್ತಿವೆ. ಅವುಗಳನ್ನು ನಿಯಮಿಸುವವನು ಯಾರು? ಯಾವ ಅಗೋಚರ ಶಕ್ತಿ ಅವುಗಳನ್ನು ನಡೆಸುತ್ತಿದೆ? ಯಾರಿಗೂ ತಿಳಿದಿಲ್ಲ. ಆ ಅಗೋಚರ ಶಕ್ತಿಯನ್ನೇ ಯಾರು ನಿಯಮಿತವಾಗಿ ಈ ದೇಹವನ್ನು ನಡೆಸುವನೋ ಅಂಥವನನ್ನೇ ಆಸ್ತಿಕರು ಭಗವಂತ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಹೀಗೆ ನಮ್ಮ ಜೀವನದಲ್ಲಿಯೂ ಪ್ರತಿಯೊಂದನ್ನು ಭಗವಂತನೇ ನಡೆಸುತ್ತಿದ್ದಾನೆ. ಆತನ ಪ್ರೇರಣೆಯಂತೆ ನಾವು ನಡೆಯುತ್ತಿದ್ದೇವೆ. ಆತನ ಸೂತ್ರದಂತೆ ನಾವು ಒಂದು ಗೊಂಬೆಯಂತೆ ಕುಣಿಯುತ್ತಿದ್ದೇವೆ ಎಂಬ ಭಾವದಲ್ಲಿ ಕೆಲಸ ಮಾಡಿಕೊಂಡು ಹೋದರೆ ಆಗ ಯಾವ ಕರ್ಮ ಬಂಧವು ನಾನು ಮಾಡಿದ್ದರಿಂದ ಹೀಗಾಗಿ ಹೋಯಿತು ಎಂಬಂತಹ ವಿಷಾದ ಭಾವವು ನಮ್ಮನ್ನೆಲ್ಲಿ ಅಂಟಿಕೊಳ್ಳುತ್ತದೆ? ನಾರಾಯಣನು ಈಗಲೂ ಉಪದೇಶವನ್ನು ಕೊಡುತ್ತಲೇ ಇದ್ದಾನೆ. ಆದರೆ ಕೇಳುವುದಕ್ಕೆ ನಮಗೆ ಕಿವಿಯಿರಬೇಕು. ನಾರಾಯಣನ ಉಪದೇಶವು ಯಾವಾಗಲೂ ನಮ್ಮ ಕಲ್ಯಾಣಕ್ಕಾಗಿಯೇ ಇರುತ್ತದೆ. ನಮ್ಮ ಜೀವನವೆಂಬ ಮಹಾಭಾರತ ಯುದ್ಧದಲ್ಲಿ ನಾವು ಜಯವನ್ನು ಸಾಧಿಸುವುದಕ್ಕಾಗಿಯೇ ನಾರಾಯಣನ ಉಪದೇಶ ನಮ್ಮ ಹೃದಯದಿಂದ ನಡೆಯುತ್ತಿರುತ್ತದೆ. ಅದನ್ನು ಕಿವಿಗೊಟ್ಟು ಕೇಳುವ ಅಭ್ಯಾಸವನ್ನು, ಅದರಂತೆ ನಡೆಯುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು ಅಲ್ಲವೇ? ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.